ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು, ನೀವು ಹೋಲಿ ಎಲ್ಲ ಆಡ್ತಿದ್ರಾ? ಐ ಮೀನ್ ದೊಡ್ಡ ಬಿಸ್ನೆಸ್ ಮ್ಯಾನು, ನಿಮಗಿದರೆಲ್ಲ ಅಭ್ಯಾಸ ಇದೆಯೋ ಇಲ್ವೋ ಅಂತ. ಯಾಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದವರು ಇವೆಲ್ಲ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾನು ನಿಮ್ಮ ಥರನೇ ಮನುಷ್ಯ ಕಣ್ರಿ. ಚಿಕ್ಕ ವಯಸ್ಸಿನಲ್ಲಿ ನಾನು ಸಿಕ್ಕಾಪಟ್ಟೆ ಹೋಳಿ ಆಡ್ತಾ ಇದ್ದೆ. ನನಗೆ ಕಲರ್ಸ್ ಅಂದರೆ ತುಂಬ ಇಷ್ಟ. ಐ ಲವ್ ಕಲರ್ಸ್. ಇಡೀ ಪ್ರಪಂಚ ಹೀಗೆ ಕಲರ್ಫುಲ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೋತಾ ಇದ್ದೆ. ನಂದು ಒಂದು ದೊಡ್ಡ ಗ್ಯಾಂಗ್ ಇತ್ತು. ಆ ಗ್ಯಾಂಗ್ ಕಟ್ಕೊಂಡು ಎಲ್ಲರ ಥರ ನಾನು ಮನೆ ಮನೆಗೆ ಹೋಗಿ ಎಲ್ರಿಗೂ ಬಣ್ಣ ಹಚ್ತಾ ಇದ್ದೆ. ದೊಡ್ಡವರು ಚಿಕ್ಕವರು ಅಂತ ಇರ್ತಿರಲಿಲ್ಲ, ಬಡವ ಶ್ರೀಮಂತ ಅಂತ ಇರ್ತಿರಲಿಲ್ಲ. ಎಂಜಾಯ್ ಮಾಡ್ತಿದ್ದೆ, ಜಾಲಿಯಾಗಿರ್ತಿತ್ತು. ಬಟ್ ದೊಡ್ಡವನಾಗಿ ಬೆಳೀತಾ ಬೆಳೀತಾ ಆ ಸರ್ಕಲಿಂದಾನೇ ದೂರ ಆಗ್ಬಿಟ್ಟೆ. ಟಚ್ಚೆ ಹೊರಟಾಯ್ತು. ಆಮೇಲೆ ಏನಿದ್ರು ಈ ದೊಡ್ಡ ಮನೆ, ಈ ಕಾಂಪೌಂಡು, ಇಷ್ಟೇ ನನ್ನ ಜೀವನ ಆಗೋಯ್ತು. ಏನು ಗೊತ್ತಾ, ನಾವು ಮಕ್ಕಳಾಗಿದ್ದಾಗ ಸಿಕ್ಕಾಪಟ್ಟೆ ಹೋಳಿ ಆಡ್ತಾ ಇದ್ವಿ. ಬೆಳಗ್ಗಿಂದ ಸಂಜೆ ತನಕ ಸಿಕ್ಕದವ್ರಿಗೆಲ್ಲ ಬಣ್ಣ ಹಾಕ್ತಾ ಇದ್ವಿ. ಹೊಂಚು ಹಾಕಿ ಕೂತು ಬಣ್ಣ ಬಳಿತಾ ಇದ್ವಿ. ಎಲ್ಲ ಮುಗಿಸಿ ಸಂಜೆ ಮನೆಗೆ ಬಂದರೆ ಮೈಗಂಟ್ಕೊಂಡಿರೋ ಬಣ್ಣ ಹೋಗೋದಕ್ಕೆ 3 ದಿವಸ ಬೇಕಾಗ್ತಿತ್ತು. ಬಿಳಿಗಿರೋ ಗೌತಮ್ ದಿವಾನ್ ಕೆಂಪಗಾಗ್ಬಿಡ್ತಿದ್ದ. ನೀವು ಕೆಂಪಾದ್ರೂ ಪರವಾಗಿಲ್ಲ, ಆದ್ರೆ ತೆಳ್ಳಗ್ ಮಾತ್ರ ಆಗ್ಬಾರ್ದು. ಮತ್ತೆ ನೀವು ಹೋಳಿ ಆಡ್ತಿರ್ಲಿಲ್ವಾ? ಎಂಥ ಪ್ರಶ್ನೆ ಕೇಳಿದ್ರಿ ನೀವು. ನಿಮ್ಮಂತವ್ರ ಹೋಳಿ ಆಡಿದ್ರೆ ನಾವ್ ಆಡದೇ ಇರಕ್ಕಾಗತ್ತಾ? ಮನೇಲಂತೂ ಹೋಳಿನ ಸಖತ್ ಎಂಜಾಯ್ ಮಾಡ್ತಿದ್ವಿ ನಾವು. ಅಪ್ಪ ಬೆಳಿಗ್ಗೆ ಎಲ್ರಿಗೂ ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡ್ತಿದ್ರು. ನಾವು ಫಸ್ಟ್ ಅವ್ರಿಗೆ ಬಣ್ಣ ಬಳಿತಿದ್ವಿ. ಅಮ್ಮ ಅಂತೂ ಅಯ್ಯೋ ಅನ್ನಿಸ್ಬಿಡ್ತಿದ್ವಿ. ನಾವು ಕೊಡೋ ಹಳವಳಿ ತಡ್ಕೊಳ್ದೆ ಅಮ್ಮ ಎಷ್ಟು ಕಣ್ಣೀರ್ ಹಾಕಿದ್ದಾರೆ ಗೊತ್ತಾ? ಅಮ್ಮನ ಪ್ರಭಾವ. ಹೆಣ್ಮಕ್ಳು ಮನೇಲಿ ಸ್ಟ್ರಾಂಗು, ಪಾಪ ಜೀವ. ನಾನು ಅಪ್ಪಿ ಇಬ್ರು ಸೇರ್ಕೊಂಡು ಅವನು ಬಣ್ಣದಲ್ಲಿ ಮುಳುಗಿಸ್ಬಿಡ್ತಿದ್ವಿ. ಪಾಪ ಜಗ್ಲು ಪಾಪ ಅವನು. ಆದ್ರೆ ನಾನ್ ತಪ್ಪಿಸ್ಕೊಬಿಡ್ತಿದ್ದೆ. ನಾನು ಒಂದ್ಸಲನೂ ಬಣ್ಣ ಹಚ್ಚಿಸ್ಕೊಂಡಿಲ್ಲ ಗೊತ್ತಾ. ಈಗಿರೋ ತರ ಅಲ್ಲ, ಮುಂಚೆ ನಾನು ತುಂಬಾನೇ ನಟೋರಿಯಸ್ ಆಗಿದ್ದೆ. ಹೌದಾ? ಹಾಗೆಲ್ಲ ಇದ್ರ ನೀವು? ಅದನ್ನ ಯಾಕೆ ಕೇಳ್ತೀರಾ? ಆಗೆಲ್ಲ ನನ್ನನ್ನ ಹಿಡಿಯೋರೇ ಇರ್ಲಿಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ಎಲ್ರು ಮನೆಗೆ ಹೋಗ್ತಿದ್ವಿ, ಬೆಲ್ ಹೊಡಿತಿದ್ವಿ. ಅವನು ಡೋರ್ ಓಪನ್ ಮಾಡಿದ ತಕ್ಷಣ ಅವ್ರ ಮೇಲೆ ಬಣ್ಣ ಹಾಕೋದು, ಎದ್ದೋ ಬಿದ್ದು ಅಂತ ಅಲ್ಲಿಂದ ಓಡೋಗೋದು. ಸಖತ್ ಮಜಾ ಇರೋದದು. ಚೈಲ್ಡ್ಹುಡ್ ಹಾಗೆ ನಾವು ತುಂಬ ಖುಷಿಯಾಗಿದ್ವಿ. ನಾವಾಗಿದ್ವಿ ಅಂದರೆ ಅದು ಮಕ್ಕಳಾಗಿದ್ದಾಗ ಮಾತ್ರ. ನಮ್ಮ ಲೈಫಲ್ಲಿ ಒಂದೇ ಸರ್ತಿ ಬರೋ ಮೋಸ್ಟ್ ಬ್ಯೂಟಿಫುಲ್ ಸೀಸನ್. ನಿಜ. ಆದ್ರೆ ಆ ಸೀಸನ್ ತುಂಬಾ ಬೇಗ ಮುಗ್ದೋಗ್ಬಿಡುತ್ತೆ, ಈ ಮಾವಿನ ಹಣ್ಣು ಸೀಸನ್ ತರ. ನಾನು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ 20 ವರ್ಷ ಆಗಿರ್ಬೇಕು ನಾನು ಹೋಳಿ ಆಡಿ. ಟೈಮೇ ಸಿಗಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಮಲಗಿರುವಾಗ ಮಧ್ಯರಾತ್ರಿ ಬಂದು ನಮ್ಮಮ್ಮ ಅಮ್ಮನ ಬಗ್ಗೆ ಏನೋ ಹೇಳಕ್ ಬಂದ್ರಿ, ಏನ್ ಹೇಳಿ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಆಮೇಲೆ ಇನ್ನೇನಪ್ಪ? ಆಮೇಲೆ ಆಗ್ರಗಳ ತಿರುಗ್ಬಿಟ್ಟು ನೋಡ್ತೀನಿ, ನನ್ನ ಹೆಂಡತಿಗಳು ನಡ್ಕೊಂಬತ್ತಾವಳಪ್ಪ. ಏ ಬಾಬು. ಏ ಬಾಬು ಅಲ್ಲಪ್ಪ, ಬಾಬು ಮ್ಯಾರೇಜ್ ಬಾಬು, ಮಾಲೋರ್ ಬಾಬು. ಆ ಊರ್ ಬಾಬೆ ಅಲ್ಲಯ್ಯ. ಹೆಂಡತಿ ಜೊತೆ ಹೊರಗಡೆ ಕರ್ಕೊಂಡು ಹೋಗೋದು, ಜೊತೆಯಾಗಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಕ್ಕೆ. ನೀನ್ ನೋಡಿದ್ರೆ ಆ ಕಡೆಯಿಂದ ಬರ್ತಾ ಇದ್ರು ಅಂತ ಹೇಳ್ತಿಯಲ್ಲಯ್ಯ. ನಾನ್ ರೊಮ್ಯಾಂಟಿಕ್ ಫೆಲೋ ಬಾಬು. ನನ್ನ ನೋಡಿ ಕಲ್ತ್ಕೊಳ್ಳೋ. ನಾನೇನಾದ್ರೂ ನನ್ನ ಹೆಂಡತಿ ಜೊತೆ ಹೊರಗೆ ಹೋದ್ರೆ ನನ್ನ ಕೈಗೆ ಅವಳ ಕೈನ ಸೇರಿಸಿ ಗಟ್ಟಿಯಾಗಿ ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಳು ಬಿಡು ಅಂದ್ರೂ ಬಿಡಲ್ಲ. ವಾವ್, ಅಷ್ಟೊಂದು ಲವ್ ಬಾಸ್ಕಿ. ಅಯ್ಯ, ಲವ್ ಇಲ್ಲ ಪವ್ ಇಲ್ಲ ಮೇಡಮ್ಗಳೇ. ಈ ಅಪ್ನೋ ಹೆಂಡತಿಗಳ ಕೈಗಳನ್ನ ಫ್ರೀಗಳು ಬಿಟ್ಬಿಟ್ರೆ, ಆ ಎಮ್ನ ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ ಇರ್ತಾವಲ್ಲ ಅಂಗಡಿಗಳು, ಅಲ್ಲಿ ನುಗ್ಬಿಟ್ಟು ಈ ಅಪ್ಪನ ಜೇಬುಗಳಿಗೆ ಕತ್ರಗಳು ಹಾಕ್ಬಿಟ್ಟು ಇವನ್ನ ಫ್ರೀ ಆಗಿರಕ್ಕೆ ಬಿಡಲ್ಲ. ಅದಕ್ಕೆ ಈ ಅಪ್ಪನ ಹೆಂಡತಿಗಳ ಕೈನ ಲಾಕ್ಗಳು ಮಾಡ್ಕೊಂಡ್ಬಿಡ್ತಾನೆ. ಹೋಗ್ಲಿ ಬಿಡು ಬಾಬು, ನಿಂತರ ಅಂತ ದೂರ ಬಿಟ್ಟಿರ್ಲಿಲ್ವಲ್ಲ. ಅಯ್ಯ, ನಾನು ನನ್ನ ಹೆಂಡತಿಗಳನ್ನ ದೂರ ಬಿಟ್ಟಿರಲಿಲ್ಲ ಸರ್. ನನ್ನ ಕೈಗಳಲ್ಲೇ ಅವಳ ಕೈಗಳನ್ನ ಇಟ್ಕೊಂಡಿದ್ದೆ. ಬಾಬು, ಒಂದ್ಸರಿ ನನ್ನ ಹೆಂಡತಿ ಕೈ ನನ್ನ ಹತ್ರನೇ ಇತ್ತು ಅಂತ್ಯ.
ಇನ್ನೊಂದ್ಸರಿ ಆ ಕಡೆಯಿಂದ ಬರ್ತಾ ಇದ್ರು ಅಂತ್ಯ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅದು ನಾನ್ ಸೆನ್ಸ್ ಅಲ್ಲ, ನನ್ ಸೆನ್ಸು. ಯಪ್ಪನೆ ದೂರದಲ್ಲಿ ನೋಡಿದಾಗ ನನ್ನ ಹೆಂಡತಿಗಳು ನಡ್ಕೊಂಡ್ ಬರ್ತಾ ಇದ್ಲು. ಬಂದವಳೆ ನನ್ನ ಮಾತಾಡ್ತಾನೆ ಹಂಗೆ ಹೊಂಟೋಗ್ಬಿಟ್ಲು. ನಾನು ಗರ ಬಡ್ದಂಗೆ ಆಗ್ಬಿಟ್ಟು ಇದ್ಯಾಕಪ್ನೆ ನನ್ನ ಹೆಂಡತಿಗಳು ನನ್ನ ಮಾತಾಡ್ತಾನೆ ಹೋಗ್ಬಿಟ್ಲಲ್ಲ, ಹಂಗಾರೆ ನನ್ನ ಕೈಗಳು ಹಿಡ್ಕೊಂಡ್ರವಳು ಯಾರು ಅಂತ ನೋಡ್ತೀನಿ, ಇವಳು ನನ್ನ ಹೆಂಡತಿಗಳೇ. ಆಮೇಲೆ ಗೊತ್ತಾಯ್ತಪ್ಪ, ಬಂದು ಹೋದವಳು ನನ್ನ ಹೆಂಡತಿಗಳಲ್ಲ, ನನ್ನ ಹೆಂಡತಿ ಥರನೇ ಇರೋಳು. ಸೇಮ್ ಟು ಸೇಮ್, ಓನಿಶಿಟ್ಟು ಡಬಲ್ ಆ್ಯಕ್ಟಿಂಗ್ಗಳು ಅಂತ. ಎಲ್ಲ ಸೇಮ್ ಟು ಸೇಮೇ, ಆದರೆ ಡ್ರೆಸ್ಗಳು ಮಾತ್ರ ಸ್ವಲ್ಪ ಚೇಂಜ್ಗಳು. ಅದೇ ಸಾಧ್ಯ? ಇದೇನ್ ಸೀರಿಯಲ್ಲ ಸಿನಿಮಾನ ಡ್ಯೂಯಲ್ ರೋಲ್ ಮಾಡಕ್ಕೆ? ಹಾಗೆಲ್ಲ ಅನ್ಕೊಳ್ಳೋದು ತಪ್ಪಮ್ಮ. ಸಿನಿಮಾ ಸೀರಿಯಲು ಮನುಷ್ಯನ ಸೃಷ್ಟಿ, ಅಲ್ಲೇ ವಿಚಿತ್ರವಾಗಿರೋದನ್ನ ತೋರಿಸ್ತಾರೆ ಅಂದಮೇಲೆ ಈ ಜಗತ್ತು ಭಗವಂತನ ಸೃಷ್ಟಿ. ಇನ್ನೆಷ್ಟು ವಿಚಿತ್ರಗಳು ನಡಿಬೇಡ. ಇಲ್ಲಿ ಎಲ್ಲವೂ ಸಾಧ್ಯ. ಒಂದೇ ರೀತಿ 7 ಜನ ಇರ್ತಾರಂತೆ. ಹೌದು ಸರ್, ನಮ್ಮ ಅಪ್ಪನೂ ಇದೇ ತರ ಕತೆ ಹೇಳ್ತಾ ಇರ್ತಾರೆ. ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಂತೆ. ಅವ್ರು ಯಾವಾಗ್ಲೂ ಮುಖಾಮುಖಿ ಆಗೋದೇ ಇಲ್ವಂತೆ. ಆಗೋದ್ ವೇಳೆ ಮುಖಾಮುಖಿ ಆದ್ರೆ ಅವತ್ತೇ ಪ್ರಳಯ ಆಗುತ್ತಂತೆ. ಹ್ಞೂ ಕಣಪ್ಪನೆ, ನೀನು ಈ ಥರ ಅಡುಗುಲಜ್ಜಿ ಕತೆಗಳ ಕೇಳಕ್ಕೆ ಬಂದಿರೋದಕ್ಕೆ ನೀನು ಸೇಲ್ಸ್ ಮ್ಯಾನ್ಗಳೇ ಆಗಿರೋದು. ಅದಕ್ಕೆ ಹೇಳೋದು ಈ ಬಾಕಿ ರಸ ಮೊದಲು ಬಿಡು ಅಂತ. ನೀನೇನು ಹೈಸ್ಕೂಲಲ್ಲೇ IAS ಓದಿ IR ಆಫೀಸರ್ ಆಗ್ಬಿಟ್ಟಿದ್ಯಾ? ಕುತ್ಕೊಳ್ಳಲ್ಲಿ ಕೂತಿದ್ದೀನಲ್ಲ, ಕೆಲಸ ಮಾಡೋ. ಮಾಡ್ತೀನಿ. ಓಕೆ ಶಿವ ಸರ್, ಒಂದೇ ತರ 7 ಜನ ಇರೋದನ್ನ ನೀವು ನಂಬ್ತೀರಾ? ಯಾಕೆ ನಂಬಾರ್ದು? ಈಗ ಮನುಷ್ಯ ಒಂದೇ ತರ ಪ್ರಾಡಕ್ಟ್ನ ಸೃಷ್ಟಿ ಮಾಡಬೇಕು ಅಂತ ಅನ್ಕೋತಾನೆ. ಆದರೆ ಕೆಲವೊಂದ್ಸರಿ ಟೆಕ್ನಿಕಲ್ ಎರರ್ ಆಗಿ ಕೆಲವೊಂದು ಪ್ರಾಡಕ್ಟ್ಗಳು ಶೇಪು ಸೈಜು ಬದಲಾಗ್ಬಿಡುತ್ತೆ. ಹಾಗೆ ಕೋಟ್ಯಾಂತರ ಜನ ಇರೋ ಈ ಪ್ರಪಂಚದಲ್ಲಿ ಬ್ರಹ್ಮ ಡೈಲಿ ಸೃಷ್ಟಿ ಮಾಡ್ತಾನೇ ಇರ್ತಾನೆ. ಅವನು ಅನ್ಕೊಳ್ತಾನೆ ಒಂದೇ ತರ ಸೃಷ್ಟಿ ಮಾಡಬಾರ್ದು ಅಂತ. ಆದ್ರೆ ಕೆಲವೊಂದ್ಸರಿ ಟೆಕ್ನಿಕಲ್ ಎರರ್ ಆಗಿ ಒಂದೇ ತರ ಸೃಷ್ಟಿ ಆಗ್ಬಿಡ್ಬೋದಲ್ವಾ? ಅದೇ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜಾನ್ವಿ ಅವರು ಏನ್ ಮಾಡ್ತಿರಬಹುದು? ದೊಡ್ಡ ಮನೇಲಿ ಒಬ್ಳೆ ಹೇಗಿರೋದು? ಏನಾದ್ರೂ ಕೆಲಸ ಮಾಡೋಣ ಅಂದ್ರೆ ಏನೂ ಕೆಲಸ ಇಲ್ಲ. ಟೈಮ್ ಹೇಗೆ ಕಳಿಯೋಕ್ಕಾಗುತ್ತೆ? ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸರಿಯಾದ ಹೇಳು. ಅಮ್ಮ, ಜಾನುನೇ ಫೋನ್ ಮಾಡ್ತಿದ್ದಾಳೆ, ತಗೋ. ನೋಡಿದ್ರಾ? ಮಾತಾಡಿ. ಹಲೋ ಜಾನ್ವಿ, ಹೇಗಿದೀಯಮ್ಮ? ಅಳಿಯಂದ್ರೆ ಹೇಗಿದ್ದಾರೆ? ಅಮ್ಮ, ನಾನು ಚೆನ್ನಾಗಿದ್ದೀನಿ. ಅಳಿಯಂದ್ರು ಆಫೀಸ್ಗೆ ಹೋಗಿದ್ದಾರೆ. ಮನೇಲೆಲ್ಲರೂ ಹೇಗಿದ್ದಾರಮ್ಮ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಲ್ರೂ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದೇ ಮತ್ತೆ ಮಾತಾಡ್ಲೇಬೇಕು. ಅಮ್ಮ ಕೊಡಿಲಿ. ಜಾನು, ನಿಮ್ ಮನೆ ನಾವ್ ಯಾರು ನೋಡಿಲ್ಲ ಕಣೆ, ಫೋಟೋ ಕಳ್ಸೆ. ಕಳಿಸ್ತೀನಿ ರೇ ಅಕ್ಕ. ಯಾರ ಜೊತೆ ಮಾತಾಡ್ತಿರ್ಬೋದು?
ಆಮೇಲೆ ಮನೇಲಿ ಎಲ್ರೂ ತುಂಬಾ ಕೇಳಿದೆ ಅಂತ ಹೇಳು, ಸರಿನಾ? ಹಾ ಹಾ ಹೇಳ್ತೀನಿ. ಫೋನ್ ಕೊಡೆ. ಇಟ್ಬಿಟ್ಲಮ್ಮ ಅವಳು, ಫೋಟೋ ಕಳಿಸ್ತಾಳಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ದೇವ್ರ ಹತ್ರ ಏನ್ ಬೇಡ್ಕಂಡೆ? ಇದೇನ್ ಬೇಡ್ಕೋತೀನವ್ವ, ಆದಷ್ಟು ಬೇಗ ನಿನ್ ಮದ್ವೆ ಆಗ್ಲಿ, ಆ ಮದ್ವೆನ ನನ್ ಕಣ್ತುಂಬ ನೋಡೋ ಹಾಗೆ ಮಾಡವ್ವ ಅಂತ ಆ ತಾಯಿ ಹತ್ರ ಬೇಡ್ಕಂಡೆ. ಅವ್ವ, ನನ್ ಮದ್ವೆ ನಿನ್ ಕಣ್ತುಂಬ ನೋಡ್ಬೇಕಂದ್ರೆ ಮೊದ್ಲು ನಿನ್ ಕಣ್ಣ ಆಪರೇಷನ್ ಆಗ್ಬೇಕು, ಆಮೇಲೆ ಏನಿದ್ರು ನನ್ ಮದ್ವೆ ಮಾತು. ಆಯ್ತವ್ವ. ಚೆಲ್ವಿ 2 ಮೊಳ ಹೂ ಕೊಡು. ಅಲ್ಲ ಕಣಯ್ಯ, ಇಲ್ಲಿ ಇಷ್ಟೊಂದು ಹೂ ಅಂಗಡಿಗಳಿದಾವೆ, ಅವ್ರ ಹತ್ರ ಎಲ್ಲ ತಗೊಳ್ದೆ ನನ್ನ ಹತ್ರನೇ ಹೂ ತಗೊಳಕ್ ಬತ್ತಿಯಲ್ಲ, ಯಾಕೆ? ನಿಂದು ಅದೃಷ್ಟದ ಕೈ ಚೆಲ್ವಿ. ನಿನ್ ತಾವ್ ಬಂದು ಹೂ ತಗೊಂಡೋಗಿ ದ್ಯಾವ್ರಿಗೆ ಮುಡ್ಸಿದ್ರೆ ವ್ಯಾಪಾರ ಸಂದಾಗ ಆಯ್ತದೆ. ಅದಕ್ಕೆ ದ್ಯಾವ್ರು ಹೂವ ಸೃಷ್ಟಿ ಮಾಡಿರೋದೆ, ನೀನ್ ಅದನ್ನ ಕಟ್ಟಿ ನಂಗೆ ಕೊಡ್ಬೇಕು ಅಂತ. ಹಂಗ ಅನ್ಮ್ಯಾಗೆ ನಿಂತ ಹೂವ ತಗೊಳ್ದೆ ಇರಕ್ ಆಯ್ತದಾ? ಇಂಥ ಬಂಡವಾಯಿಗೇನ್ ಕಮ್ಮಿ ಇಲ್ಲ. ತಗ ಬರ್ಲಾ? ಅದೆಲ್ಲೆಲ್ಲಿಂದ ಬತ್ತಾವೋ ಚೆಲ್ವಿ. ವ್ಯಾಪಾರ ಅಂತ ಮಾಡವಾಗ ಹಿಂಗೆಲ್ಲ ಕೋಪ ಮಾಡ್ಕೋಬಾರ್ದು ಕಣವ, ಹೊಸಿ ಸುಧಾರಿಸ್ಕೊಂಡು ಹೋಗ್ಬೇಕು. ಅವ್ವ, ಇದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ ಕಣವ, ಸುಮ್ಮನೆ ಇರು ನೀನು. ನೋಡ್ಬೇಸಿ ನಮ್ಗ ನೀನು ಇಲ್ಲ ಇಲ್ಲ ದುನಿಯಾಕ್ಕೆ ಹಿಂಗ್ ಗುರಾಯಿಸ್ತಾವನೆ. ಅಯ್ಯ ನಿನ್ನ ತಡಿ ನಿನಗೆ ಅದ್ಯಾಕೆ ಹಂಗ್ ಗುರಾಯಿಸ್ತಾ ಇದ್ಯಾ? ಯಾಕೆ ಹೆಂಗಾಯ್ತು ಮೈಗೆ? ಏನ್ ಯಾವತ್ತು ಹುಡುಗಿ ನೋಡೇ ಇಲ್ವಾ? ಇವನು ಬಾಯಿ ಬಿಡ್ಕೊಂಡು ಸುಮ್ಮನೆ ನಿಂತಿರೋದು ನೋಡು. ಏನ್ ಮಾತಾಡಕ್ ಬರಲ್ವಾ? ಬಾಯಿ ಏನಾದ್ರೂ ಬಿದ್ದೋಗೈತಾ? ಮೂಗನಾ? ಎಲ್ಲ ಇವನ ಇಷ್ಟೆಲ್ಲ ಬಾಯಿ ಬಿಡ್ಕೊಂಡ್ರು ಒಂದು ಮಾತಾಡದೆ ಹೋಯ್ತಾನೆ. ಸೂಯಿಂದ ತಪ್ಪಿಸ್ಕೊ ಬಂದ ಹೆಂಗೆ? ಏನ್ ಜನಗಳ ಏನ? ಏನಾಯ್ತವ? ಅಯ್ಯ ಏನಿಲ್ಲ ಕಣವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕುಸ ಮೊದ್ಲೇ ನಿಮ್ಮ ಅವ್ವಂಗೆ ಮೂಗಿನ ತುದಿ ಮ್ಯಾಕೆ ಪಾಪ ಇರ್ತೈತೆ. ಮೊದ್ಲೇ ಬ್ಯಾಸರದಾಗ ಅವ್ರು ಬೇರೆ, ನೀನ್ ಇಂಥ ಸಮಯದಾಗೆ ತಲೆ ಮಾಡಿದ್ರೆ ಹೆಂಗಳು? ಸುಮ್ಕಿರೋ. ತಮಾಷೆ ಸಾಕು ಶ್ರೀ. ನಾನೇನು ತಮಾಷೆ ಮಾಡ್ದೆ ಮಿಸ್ಸು? ನೀವಂತೂ ನನ್ನ ತಾವು ಮಾತಾಡಕ್ಕಿಲ್ಲ. ಕಡೆ ಪಕ್ಷ ನನ್ನ ಭವಿಷ್ಯದ ಮಗುತವಾದ್ರೂ ನನ್ನ ಕಷ್ಟ ಹೇಳ್ಕೊತೀನಿ ಬಿಡಿ. ಏನಾದರೂ ತೆಪ್ಪಾಗಿ ಮಾತಾಡ್ಬಿಟ್ಟು ಸಾನೆ ಸಲಿಗೆ ತಗೋಬಿಟ್ಟೆ ಅನಿಸ್ತೈತೆ. ಅದು ಮಿಸ್ಸು, ನಿಮ್ಗೆ ಇನ್ನೂ ಬೇಸರ ಮಾಡ್ಬಿಟ್ಟೆ ಅನಿಸ್ತೈತೆ. ಕ್ಷಮಿಸಿ ಮಿಸ್ಸು. ಅದು ನಾನು ನಿಮಗೆ ಸಮಾಧಾನ ಮಾಡೋಣ ಅಂತಲೇ ಬಂದೆ, ಆದರೆ ಹೆಂಗೆ ಮಾಡೋದಂತ ಗೊತ್ತಾಗ್ಲಿಲ್ಲ ನನಗೆ. ಈ ಯೋಚನೆ ಮಾಡಿಕೊಂಡು ಹಿಂಗೇ ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಮಿಸ್ಸು. ಅನ್ಸಿದ್ನ ಹೇಳ್ಬಿಡೋದು ಆಟೆಯ.
ಇವತ್ತು ಆಗಿದ್ರ ಬಗ್ಗೆ ಮಾತಾಡೋ ಮಾತು ಬಂದೆ, ಆದರೆ ಹೆಂಗ್ ಶುರು ಮಾಡಲಿ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹಿಂಗೆ ಮಾಡ್ಬಿಟ್ಟೆ. ಕ್ಷಮಿಸಿ ಮಿಸ್ಸು. ಹೋಗ್ಲಿ ಬಿಡಿ, ಹೆಂಡ್ತಿನ ನೋಡ್ಕೋಬೇಕು ಅನ್ಸ್ತಲ್ಲ, ಅಷ್ಟೇ ಸಾಕು. ಎಲ್ಲ ಗಂಡಂದ್ರು ಹೆಂಡ್ತಿನ ಚಂದಾಗಿ ನೋಡ್ಕೋಬೇಕಂತಾನೆ ಇರ್ತಾರೆ, ಆದ್ರೆ ಸಂದರ್ಭ ಬಿಡಕ್ಕಿಲ್ಲ. ಸಂದರ್ಭ ಅಲ್ಲ, ಸಹನಾಕಂಗೆ ಸಿಕ್ಕಿರುವಂತ ಅತ್ತೆ ಗೋಪಾಲ ಅಂತ ಗಂಡ ಇದ್ರೆ ಹೆಣ್ಮಕ್ಳು ಕಷ್ಟಪಡೋದು ತಪ್ಪಲ್ಲ. ನಾ ಕೆಲವೊಂದ್ಸಲ ಈ ಮದ್ವೆ ಮನೆ ಮಠ ಎಲ್ಲ ಯಾಕಾದ್ರೂ ಬೇಕಪ್ಪ ಅನ್ಸತ್ತೆ. ಯಾಕೆ ಮಿಸ್ ಹಿಂಗ್ ಮಾತಾಡ್ತಿದ್ದೀರಾ? ಅವ್ವ ಹೇಳಿದ್ರ ಬಗ್ಗೆ ಬೇಸರನಾ? ನಂಗೆ ಬೇಜಾರಾಗಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ ಶ್ರೀ. ಅಷ್ಟಕ್ಕೂ ಅತ್ತೆ ಕಣ್ಣಲ್ಲಿ ನಾನು ಯಾವಾಗಲೂ ಯಾಕೆ ಕೆಟ್ಟೋಳಾಗ್ತೀನಿ? ಕೆಟ್ಟೋಳಂತ ಅನ್ಕೊಂಡಿರಕ್ಕಿಲ್ಲ, ಆದ್ರೆ ಕಂಟಿ ಹೆಂಡ್ತಿ ಅಂತ ಇನ್ನ ಅವ್ವ ನಿಮ್ಮನ್ನ ಒಪ್ಕೊಂಡಿರಕ್ಕಿಲ್ಲ. ಆಟೆಯ ನಾನು ನಿಮ್ಗೆ ಹೇಳ್ದೆ ತಾಳಿ ಕಟ್ಟಿದ್ದಕ್ಕೆ ನೀವು ನನ್ನ ಕ್ಷಮಿಸಿ ನನ್ನ ಒಪ್ಕೊಳ್ಳೋಕ್ಕೆ ಇಲ್ಲಿ ಗಂಟ ಹಿಡಿತಲ್ವೇ? ಹಂಗೆ ಎಲ್ಲ ನೋಸಿ ಸಮಯ ತಗೊಂಡು ಸರಿ ಹೋಯ್ತದೆ. ನಂಗೆ ಯಾಕೋ ಅತ್ತೆ ಸೊಸೆ ದರ್ಬಾರು ಈ ಮನೇಲಿ ಆದಷ್ಟು ಬಿಸ್ನೆಸ್ ಶುರು ಆಯ್ತದೆ ಅಂತ ಹೇಳಿ. ಆದ್ರೂ ಮಿಸ್ಸು, ಈ ನಡುವೆ ನಿಮ್ಮನ್ನ ನೋಡ್ತಿದ್ರೆ ನನ್ನ ಕನ್ಸೆಲ್ಲ. ಏನ್ ಶ್ರೀ, ಮಗುನ ನೋಡ್ಕೊಂಡು ಕನ್ಸು ಅಂತೆಲ್ಲ ಹೇಳ್ತಿದ್ದೀರಾ? ಅಯ್ಯೋ ಮಿಸ್ಸು, ಏನಾಯ್ತು? ಮಗು ಹೇಳ್ತೈತೆ. ಎಲ್ಲಿ? ಇಲ್ಲಿ. ಶ್ರೀ, ಆದ್ರೂ ಕುಸೆ, ನಿಮ್ಮವ್ವ ಮೂತಿ ಕೆಂಪು ಮಾಡ್ಕೊಳದ್ನ ನೋಡೋದೇ ಒಂದ್ ಚಂದ. ಏನ ನೀನು ಕೆಂಪಿನ ನೋಡ್ಬೇಕಾ ಮಿಸ್ಸು? ಶ್ರೀ, ಶ್ರೀ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜಾನಕಿ, ಹೇ ಜಾನಕಿ, ಬಾರಿ ಇಲ್ಲಿ. Step 1, take it. Yeah, sir. Step 2, take it, take it. Nada visa taroda, nada visa taroda. Ye Krishna banda passport tanda, swargake seeda hogona anda. Yes, I am God, God is great. Nada visa taroda. ನಮ್ಗೇನೋ ಕಾತಿದೆ ಅನ್ಸುತ್ತೆ, ಇವಳು ಪೂಜೆ ಮಾಡ್ತಿದ್ದಾಳೆ ಅಂದ್ರೆ. ದೇವ್ರೆ, ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ತೊಟ್ಟಿನ ಮುಂದೆ ಬೇರೆ ಯಾರು ಇಲ್ಲ ಅನ್ನೋ ಥರ ಆಡಿ ಎಲ್ರೂ ಮನ್ಸಿಗೂ ನೋವು ಮಾಡಿದ್ದೀನಿ. ಆದರೆ ಈಗ ನನ್ನ ತಪ್ಪು ನನಗೆ ಅರಿವಾಗಿದೆ. ನನ್ನ ತಪ್ಪನ್ನ ತಿದ್ಕೊಂಡು ಬಾಲನ್ ಜೊತೆ ಬದುಕಕ್ಕೆ ಒಂದೇ ಒಂದು ಅವಕಾಶ ಕೊಡು. ಅಂಥವನ್ನ ಕಳ್ಕೊಳಕ್ ನಾನು ರೆಡಿ ಇಲ್ಲ. ಮೋಸ್ಟ್ಲಿ ಈ ಪ್ರಪಂಚದಲ್ಲಿ ಬಾಲ ನನ್ನನ್ನು ಪ್ರೀತಿಸಿದಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಿಲ್ಲ. ಅವನು ನನ್ನನ್ನು ಎಷ್ಟು ಕುರುಡಾಗಿ ಪ್ರೀತಿಸ್ತಿದ್ದ. ನಾನು ಮಾಡೋ ತಪ್ಪು ಕೂಡ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ನೋಡಿದ್ರೆ ಅಂಥವನೇ ದೂರ ಮಾಡ್ಕೊಂಬಿಟ್ಟೆ. ಇಲ್ಲ, ನನಗೆ ಅವನು ಬೇಕು. ಅವನಿಲ್ಲದೆ ನಾನು ಬದುಕಲ್ಲ. ದೇವ್ರೆ, ನನಗೆ ನೀನೇ ದಾರಿ ತೋರಿಸ್ಬೇಕು. ಜಾನಕಿ, ಇದು ಕನ್ಸಲ್ಲ ಅಲ್ವಾ? ಓಹೋ, ಸ್ವಲ್ಪ ಗಿಲ್ಲೆ. ಅಜ್ಜಿ, ನೋವಾಯ್ತಾ? ಅಂದ್ರೆ ಇದು ನಿಜ. ನನಗೆ ಯಾಕೋ ಇದು ಪ್ರಳಯ ಒಂದು ಸೂಚನೆ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನಮಗ್ರಾಚಾರ ಕಾದಿತ್ತು, ಇವಳು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ದೇವ್ರಿಗೆ ಯಾವ ಗ್ರಾಚಾರ ಕಾದಿದೆಯೋ ಏನು?
ಅದೇನ್ ಜನನ ಏನೋ ಬೆಳ್ಬೆಳ್ಗೆನೆ ಎದ್ದು ಹಟ್ಟೆ ಹೊಡಿತಿರಲ್ಲ, ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ಲ. ಜೋಪಾನ ಕಣೆ, ನಿನ್ ಬಾಯಿಗೆ ದೇವ್ರೆ ಎದುರ್ಕೊಂಡು ಓಡೋಗ್ಬಿಟ್ಟನೋ. ಅಮ್ಮ ರೇಗಿಸ್ಬೇಡ, ಈಗ್ಲೇ ಹೇಳ್ತಾ ಇದ್ದೀನಿ. ಕಣೆ, ದೇವ್ರ ಮುಂದೆ ಆದ್ರೂ 4 ಒಳ್ಳೆ ಮಾತಾಡೆ. ಯಾಕಂದ್ರೆ ನಿನ್ನ ಬಾಯಿ ಬಚ್ಚಲು. ಅಜ್ಜಿ ಹೋಗ್ಲಿ ಬಿಡಿ ಅಜ್ಜಿ, ನಮ್ಗಿದೊಂಥರ ಬಿಟ್ಟಿ ಎಂಟರ್ಟೈನ್ಮೆಂಟ್ ಇದ್ದಂಗೆ. ನಾವು ಮನೇಲೆ ಪ್ರಪಂಚದ 8ನೇ ಅದ್ಭುತನ ನೋಡ್ತಾ ಇದೀವಿ. ಇನ್ ಭಾಗದಲ್ಲಿರೋದ್ ಬಿಟ್ಟು ಈ ಭಾಗಕ್ಕೆ ಯಾಕೆ ಬಂದೆ? ಆಲ್ರೆಡಿ ಅಲ್ಲಿ ಹಾಕಿರೋ ಹೊಗೆ ಇಲ್ಲಿ ತುಂಬಿಕೊಂಡಿದೆ, ಇಲ್ಲಿ ಯಾಕೆ ಬಂದೆ ಮೂದೇವಿ? ಏಯ್ ತೆಗೆದ್ ಬಿಟ್ರೆ. ಅಜ್ಜಿ, ಭಾಗ ಆಗಿರೋದು ಬರೀ ಬಾಯಿ ಮಾತಲ್ಲಿ, ಪೇಪರಲ್ಲಿ ಮನ್ಸಲ್ಲಿ ಅಲ್ಲ. ಇದೇನೇ ಇದು, ಭೂತದ ಬಾಯಲ್ಲಿ ಭಗವದ್ಗೀತೆ. ನಂತರನೇ ನಿಮ್ಗೂ ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ರೂ ಶಾಂತವಾಗಿರೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಒಂದು ಸತ್ಯ ಏನು ಗೊತ್ತಾ, ನಾನು ರಾಮ್ನ ಇಷ್ಟಪಡ್ತಿದ್ದೀನಿ, ರಾಮ್ ನನ್ನನ್ನ ಇಷ್ಟಪಡ್ತಿದ್ದಾರೆ. ಹೀಗಿದ್ಮೇಲೆ ತ್ಯಾಗ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಅದು ಕಾಮನ್ ಸೆನ್ಸ್ ಅಲ್ವಾ? ನೀವು ಆಗ್ಲೇ ಏನೋ ಹೇಳ್ತಾ ಇದ್ರಿ, ನಾನು ಅವಕಾಶನ ಬಳಸ್ಕೊಂಡೆ, ನಿನ್ನ ಪ್ರೀತಿನ ಕಿತ್ಕೊಂಡೆ ಅಂತ. ಪ್ರೀತಿಸೋ ಜೊತೆ ಇರಬೇಕು ಅಂದ್ರೆ ಅದು ಅವಕಾಶ ಅಲ್ಲ, ಋಣಾನುಬಂಧ. ಪ್ರೀತಿನ ಕಿತ್ಕೊಳ್ಳೋಕೆ ಅದು ಯಾವ ತಿಂಡಿನೂ ಅಲ್ಲ ಚಾಂದ್ನಿ ಅವರೇ, ಒಂದು ಭಾವನೆ. ಅದು ಮ್ಯೂಚುವಲ್ ಆಗಿ ಇಬ್ರಲ್ಲೂ ಬರಬೇಕು. ನಮ್ಮಲ್ಲಿ ಅದಿತ್ತು, ಹೇಳ್ಕೊಂಡ್ವಿ, ಒಂದಾಗಿ ಬಾಳಕ್ಕೆ ನಿರ್ಧಾರ ಮಾಡಿದ್ದೀವಿ ಅಷ್ಟೇ. ನಾನೀಗೇನೋ ತಪ್ಪಾಗಿ ಮಾತಾಡಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಅನ್ಸಿದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ರಾಮ್ ಪ್ರೀತಿಸ್ತಾ ಇರೋದು ನನ್ನನ್ನ, ನಿಮ್ಮನ್ನಲ್ಲ. ಇದು ಚೆನ್ನಾಗಿರೋದು ಅಂತಂದ್ರೆ ವೆರಿ ಗುಡ್ ಸೀತಾ. ಇನ್ನು ನಾನು ಯಾವ ವಿಷಯದ ಬಗ್ಗೆನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಡ್, ಐ ಲೈಕ್ ದಿಸ್ ಕರೇಜ್ ಸೀತಾ. ಈಗ ಆಟಕ್ಕೊಂದು ಮಜಾ ಬಂದಿದೆ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತು ಮಾಡಿಸ್ತೀನಿ. ಓ ಸೀತಾ, ಸಿಹಿಗೋಸ್ಕರ ಹಾಲು ಆರಿಸ್ತಾ ಇದ್ದೆ. ಹೇಗಿದ್ರು ನೀನೇ ಬಂದಿಲ್ಲ, ಅವಳು ಮಲ್ಕೊಂಡಿದ್ದಾಳೆ, ಎಬ್ಬಸ್ ಕುಡಿಸ್ಬಿಡಮ್ಮ. ಮಲಗಿದಾಳ? ಯಾಕಮ್ಮ, ಹುಷಾರಿಲ್ವಾ ಅವಳಿಗೆ? ಹುಷಾರಾಗೇ ಇದ್ದಾಳಮ್ಮ, ಜ್ವರ ಗಿರ ಏನೂ ಇಲ್ಲ. ಯಾಕೋ ಬಂದಾಗಿಂದ ಸಪ್ಪಾಗಿದ್ದಾಳೆ. ನಾನು ಹೇಗೇಗೋ ಮಾಡಿ ಕೇಳಿದೆ, ಆದರೆ ಅವಳು ಏನೂ ಹೇಳಲಿಲ್ಲ. ಅವಳಾಯ್ತು ಅದೇನೋ ಡ್ರಾಯಿಂಗ್ ಬರಿತಾ ಕೂತಿದ್ಲು. ಈ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾಳ ಸಿಹಿ? ಯಾವ ವಿಷಯಮ್ಮ? ಏನು ಸಮಸ್ಯೆ? ಈ ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ಅಮ್ಮ. ಸಿಹಿಗೆ ಏನೋ ವಿಷಯ ಸರಿಯಾಗಿ ತಿಳಿಸಿಲ್ಲ ಅಂತ ನಾನು ಸುಮ್ಮನಿದ್ದೆ. ಅಂಥದ್ದೇನಾಯ್ತಮ್ಮ? ಅಮ್ಮ, ನೀವು ಭಯ ಪಡೋವಂಥದ್ದು ಏನಿಲ್ಲ, ಖುಷಿ ಪಡೋವಂಥ ವಿಷಯನೇ. ಅಪರೂಪಕ್ಕೆ ಒಳ್ಳೆ ಸುದ್ದಿ ಹಂಚ್ಕೋತಾ ಇದ್ದೀನಿ ಅಮ್ಮ. ಅದು ನಾನು ಮತ್ತೆ ರಾಮ್ ಹೌದಾ ಅಮ್ಮ? ಆ ಭಗವಂತ ನಾನು ಅನ್ಕೊಂಡಿದ್ದನ್ನ ನಿಜಾನೇ ಮಾಡ್ಬಿಟ್ಟ. ನನಗೂ ಎಷ್ಟು ಸಲ ಅನಿಸಿದೆ ರಾಮ್ ನಿನ್ನ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ನಿನ್ನ ಹತ್ರ ಹೇಳಬೇಕು ಅನ್ನಿಸ್ತಿತ್ತು, ಹೇಳೋಕ್ಕೆ ಆಗಲಿಲ್ಲ. ರಾಮ್ ನಿನಗೆ ಒಳ್ಳೆ ಜೋಡಿ ಆಗ್ತಾನೆ, ತುಂಬ ಒಳ್ಳೆ ಹುಡುಗ. ಸಿಹಿಗೆ ತಂದೆ ಪ್ರೀತಿ ಕೊಡ್ತಾನೆ. ನಿಮ್ಮಿಬ್ರು ತುಂಬ ಚೆನ್ನಾಗಿ ನೋಡ್ಕೋತಾನಮ್ಮ.
ನನಗಿಷ್ಟು ಸಾಕು. ಈ ವಿಷಯ ಕೇಳಿದ್ರೆ ನಿಮ್ಮಪ್ಪ ಕುಣಿದಾಡ್ಬಿಡ್ತಾರೆ. ತಡಿ, ಹೋಗಿ ಸಕ್ಕರೆ ತಗೊಂಡ್ ಬರ್ತೀನಿ, ನಿನ್ ಬಾಯಿನ ಸಿಹಿ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವಾಗ ಬಂದೆ? ಈಗಷ್ಟೇ ಬಂದೆ ಪುಟ್ಟ. ನೀನು ಡ್ರಾಯಿಂಗ್ ನೋಡ್ತಿದ್ದೆ, ತುಂಬ ಚೆನ್ನಾಗಿದೆ. ಅದೇ ಇದರಲ್ಲಿ ನಾನು ನೀನು ಇಬ್ಬರೇ ಇದ್ದೀವಿ ಅಲ್ವಾ? ನಾನು ನೀನು ಇಬ್ಬರೇ ಇರ್ಬೇಕಲ್ವಾ ಸೀತಮ್ಮ? ಅಂದರೆ ರಾಮ್ ನಮ್ಮ ಲೈಫಲ್ಲಿ ಬೇಡ ಅಂತ ಸಿಹಿ ಅನ್ಕೊಂಡಿದ್ದಾಳ. ಅವಳು ಈ ಫೀಲಿಂಗ್ನ ಬದಲಾಯಿಸೋಕ್ಕಾಗಲ್ವಾ? Hi Zihi, how are you? ನಾನು ಯಾರಂತ ಗೊತ್ತಾಯ್ತಾ? ನನ್ಗೆ ಗೊತ್ತಾಯ್ತು ನೀನೇ ಅಂತ. ಓಹೋ, ಇಷ್ಟು ದೊಡ್ಡ ಟೆಡಿ ನನ್ಗೋಸ್ಕರನಾ? ಅಂತೂ ಇಂತೂ ಸಿಹಿ ನಗ್ತಾ ಇದ್ದಾಳೆ. ಅಂದ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಆಯ್ತು. ಅಷ್ಟೇ ಅಲ್ಲ ಬಂಗಾರ, ಯು ಹ್ಯಾವ್ ಅ ವೆರಿ ಬಿಗ್ ಸರ್ಪ್ರೈಸ್, ಗೊತ್ತಾ? ಎಲ್ಲಿ? ಆ ಕಡೆ ನೋಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಯೋಚನೆ ಮಾಡಿ, ಫೈಲ್ ಹಿಡಿದಿರೋ ಕೈಲಿ ಬರೋ ತಿಂಗಳಿಂದ ಸರ್ಕಾರಿ ಸಂಬಳ ಎಣಿಸ್ತೀರಾ. ಮಿನಿಸ್ಟರ್ ರೆಕಮೆಂಡೇಶನ್ ಅಲ್ವಾ, ಜಾಬು ಸಿಗುತ್ತೆ, ಜೇಬು ತುಂಬುತ್ತೆ. ನೀವು ನಂತರ ಒಂದಿನ ದೊಡ್ಡ ಮನುಷ್ಯರಾಗಿ ಹಿಂಗೆ ಕುತ್ಕೊಂಡು ಬಾಳೆಹಣ್ಣು ತಿಂತೀರಾ. ಹಳೆ ಅಂದ್ರೆ ಇವತ್ತು ನಿಮ್ಮ ಜಾತಕದ ಪ್ರಕಾರ ರಾಹು ರಾಂಗ್ ಸೈಡ್ ಅಲ್ಲಿ ಇದ್ದಾನೆ. ಇವತ್ತೇನಾದ್ರೂ ಈ ವಿಷಯನ ಸುಬ್ಬು ಹತ್ರ ಮಾತಾಡಿದ್ರೆ ನೀವು ರುಬ್ಬಿಸ್ಕೊಳ್ಳೋದು ಗ್ಯಾರಂಟಿ. ಮಾವಾ ಮಾವಾ ಮಾವ, ನಿಮಗೆ ಜಾತಕ ಜ್ಯೋತಿಷ್ಯ ನೋಡಕ್ ಬರುತ್ತೆ ಅನ್ನೋದಾದ್ರೆ ನಿಮ್ ಮಗಳನ್ನ ನನಗ್ ಕೊಟ್ಟು ಯಾಕೆ ಮದುವೆ ಮಾಡ್ತಾ ಇದ್ರಿ? ಒಳ್ಳೆ ಕೆಲ್ಸಕ್ಕೆ ಅಡ್ಡಗಾಲ ಹಾಕಬೇಡಿ. ನಮಗೂ ಕಾಲ್ ಎಳಿಯಕ್ಕೆ ಬರುತ್ತೆ, ಅಲ್ಲೇ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ. ಅಳಿಂದ್ರೆ ಸಗಣಿ ಕೈಗೆ ಮೆತ್ಕೊಂಡಿದೆ, ಕೈ ತೊಳ್ಕೊಳ್ಳಿ ಅಂತಿದ್ದೀನಿ. ನೀವು ಮುಖಕ್ಕೆ ಒರೆಸ್ಕೋತೀನಿ ಅಂದ್ರೆ ನಾನೇನ್ ಹೇಳಿ? ಬಾ ಸುಬ್ಬು ಬಾ, ಒಳ್ಳೆ ಟೈಮಿಗೆ ಬಂದಿದ್ಯಾ. ಅದೃಷ್ಟ ಅನ್ನೋದು ಮನೆ ಬಾಗ್ಲು ಮುಂದೆ ಬಂದು ನಿಂತಿದೆ. ದರಿದ್ರ ಮನೆ ಮುಂದೆ ಚೇರ್ ಹಾಕೊಂಡು ಕೂತಿರುವಾಗ
ಅದೃಷ್ಟ ಹೇಗೆ ಬರಕ್ ಸಾಧ್ಯ ಬಾಬಾ? ಚೆನ್ನಾಗಿ ಮಾತಾಡ್ತೀಯ. ಚೇರು ವಾಸ್ತು ಸರಿ ಇಲ್ಲ. ಬೈ ಬೈ. ನೋಡು, ಇವರೆಲ್ಲ ಯೂನಿವರ್ಸಿಟಿನಲ್ಲಿ STC ಜಾಬ್ಗೆ ಅಪ್ಲೈ ಮಾಡಿರೋರು. ನೀನೀಗ ಹೇಗಿದ್ರು ಎಜುಕೇಶನ್ ಮಿನಿಸ್ಟರ್ PA. ಆ ಜವಾಬ್ದಾರಿಗಳನ್ನ ನೀನೇ ನಿಭಾಯಿಸ್ತಿದ್ಯಾ ಅಂತ ಗೊತ್ತಾಗಿದೆ. ಅದಕ್ಕೆ ಇವರಿಗೆಲ್ಲ ಕೆಲಸ ಕೊಡಿಸ್ತೀನಿ ಅಂತೇಳಿ 5 ಲಕ್ಷ ರೂಪಾಯಿ ಮಾತಾಡಿದ್ದೀನಿ. ಈಗ ಆಲ್ರೆಡಿ 55,000 ಇಸ್ಕೊಂಡಿದ್ದೀನಿ. ನಿನಗೂ ಬೇಕಿರೋ ಒಂದು 50,000 ಕೊಡ್ತೀನಿ ಖರ್ಚಿಗೆ ಅಂತ ಇಟ್ಕೊಂಡು ಅವ್ರ ಕೆಲಸ ಮಾಡ್ಕೊಟ್ಬಿಡ. ಮನೆಗೆ ಬಂದು ಮನೆ ಹಾಳು ಬುದ್ಧಿ ತೋರಿಸ್ತಿದ್ದೀರಾ? ಲೈ ಸುಬೋ, ಏನ್ ಮಾತು ಅಂತ ಆಡ್ತೀಯೋ? ಸೆಟ್ಲ್ ಆಗೋ ಟೈಮ್ ಬಂದಿದೆ ಕಣೋ. ಈಗ ಅಪ್ಸಕರನ್ನ ಮಾತಾಡಬೇಡ. ನೋಡು, ಇದೊಂದು ಕೆಲಸ ನೀನು ಮಾಡಿಕೊಟ್ಟೆ ಅಂತ ಇಟ್ಕೋ. ಹೊಸ ಮನೆ ಮಾಡಿ ನಿಮ್ಮ ಅಕ್ಕನ ಸೀದಾ ಕರ್ಕಂಡೇ ಹೋಗೋದು. ನೀನ್ ನಂಗೆ ಕೊಡ್ಬೇಕಾಗಿರೋ ವರದಕ್ಷಿಣೆ ಭಾಗದಲ್ಲಿ ಅರ್ಧಕ್ಕರ್ಧ ಕಮ್ಮಿ ಆಯ್ತು ಅಂತ ಅಂದ್ಕೊಳ್ಳೋ. ಹೆಂಗಿದೆ ಐಡಿಯಾ? ತಿಪ್ಪೆ ಗುಂಡಿ ತರ ಇದೆ. ಆಹಾ, ನನ್ನ ಮಗ ನನಗಿಂತ ಒಂದು ಹೆಜ್ಜೆ ಮುಂದೆ. ನಾನು ಸಗಣಿ ಹಿಂದೆ, ನನ್ನ ಮಗ ತಿಪ್ಪೆ ಗುಂಡಿ ಅಂತ ಇದ್ದಾನೆ. ಅಳಿಂದ್ರೆ ಇದೆಲ್ಲ ಬೇಕಿತ್ತಾ? ನೋಡಿ, ನಿಮ್ಗೆಲ್ಲ ಇವ್ರೇನು ಹೇಳಿ ಕರ್ಕೊಂಬಂದಿರ ನನಗೆ ಗೊತ್ತಿಲ್ಲ. ಆದರೆ ಇವ್ರು ಹೇಳ್ದಂಗೆ ಇಲ್ಲೇನೂ ನಡೆಯೋದಿಲ್ಲ. ನೀವೇನಾದ್ರೂ ಇವ್ರಿಗೆ ದುಡ್ಡು ಕೊಟ್ಟಿದ್ರೆ ಅದನ್ನು ವಸೂಲಿ ಮಾಡೋದು ನಿಮ್ಮ ಕರ್ಮ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಲೇ ಬಾವನ್ ಮಾತಿಗೆ ಬೆಲೆ ಇಲ್ವೇನಾ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟೆ ಬಾಯಿಗೆ ಬಂದಂಗೆ ಬೈದಿರ ಸುಮ್ಮನೆ ಇದ್ದೀನಿ ಬಾವ. ಅಷ್ಟು ಗೌರವ ನನಗೆ ನಿಮ್ಮ ಮೇಲೆ. ಅಕ್ಕನ್ ಕೊಟ್ಟಿರೋ ಕರ್ಮಕ್ಕೆ ನೀವೇನೇ ಹೇಳಿದ್ರು ಸಹಿಸ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ. ಗೌರವ ಇನ್ನೂ ಜಾಸ್ತಿ ಆಗಿರೋದು. ತಡ್ಕೊಳಕ್ಕಾಗದೆ ತಡ್ಕಾಡಬೇಕಾಗ್ತಿತ್ತು. ಸುಬೋ ಸುಬೋ ಬರೇ. ಇವನು ಗೌರವ ಕೊಟ್ನೋ ಅಥವಾ ಇಂಡೈರೆಕ್ಟ್ ಆಗಿ ಗುಂಪಿನಿ ಅಂತನೋ ಗೊತ್ತಾಗ್ಲಿವಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವಿಲ್ಲೇ ಕೂತಿರಿ, ನಾನು ಫ್ರೇಮ್ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ. ಇಷ್ಟು ದೂರ ಬಂದಿರೋಳ್ಗೆ ಇನ್ನಷ್ಟು ದೂರ ಬರೋದ್ ಕಷ್ಟನಾ? ನಾನು ಬರ್ತೀನಿ. ಅದಕ್ಕಲ್ಲ ಮೇಡಮ್, ಇದು ತುಂಬಾ ಜನ ಓಡಾಡೋ ಜಾಗ. ನೀವು ಬೇರೆ ಕಿರೀಟ ಇಲ್ದಿರೋ ರಾಣಿ ಹಾಗೆ. ಮಿನಿಸ್ಟ್ರು ಮಗಳು ಅಂದ್ಮೇಲೆ ರಾಣಿ ಇದ್ದ ಹಾಗೆ ತಾನೆ. ನೀವು ಆರಾಮಾಗಿ AC ಹಾಕೊಂಡು ಕೂತ್ಕೊಂಡಿರಿ, ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಓಕೆನಾ? ಕೊಡಿ, ಫೋಟೋ ಕೊಡಿ. ಈ ಫೋಟೋ ನಿಮ್ಮ ಅಪ್ಪಂದ? ಹೌದು, ನಮ್ಮ ಅಪ್ಪನ ಪೋಸ್ಟರು. ಮೇಡಮ್, ಗೋಡೆ ನಿಮ್ಮ ಅಪ್ಪಂದಲ್ವಲ್ಲ, ಸುಮ್ಮನೆ ನನ್ನ ಪಾಡಿನ ಕೆಲಸ ಮಾಡಕ್ ಬಿಡಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಯಾಕೆ ಹಿಂಗಾಗ್ಬಿಟ್ರಿ ಪಾಪ? ನಮ್ಮ ಅಪ್ಪನ ಫೋಟೋಕ್ಕೆ ಗಮ್ ಹಾಕಕ್ ಬಂದ್ರಿ, ಈಗ ನಿಮ್ ಮುಖಾನೆ ಗಮ್ ಆಗೋಯ್ತು. ಇದಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋದು. ಕರ್ಮ ನಿಮ್ಮ ಅಪ್ಪನ ಫೋಟೋಗೆ ಯಾರು ಏನು ಮಾಡಬಾರ್ದು ಅಂದ್ರೆ ಈ ಫೋಟೋನೆಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಹಾಕೊಳ್ಳಿ. ಅದ್ಬಿಟ್ಟು ಗೋಡೆ ಮೇಲೆ ಹಂಚಿರೋ ಪೋಸ್ಟರ್ನೆಲ್ಲ ಕಾವಲು ಕಾಯ್ಕೊಂಡು ಇಲ್ಲೇ ಇರ್ತೀಯ. ಹೋಗವ. ಹಾಗೇನಲ್ಲ, ನಮ್ಮ ಅಪ್ಪನ ಮುಖಕ್ಕೆ ಗಮ್ ಹಾಕಿದ್ರಲ್ಲ, ನನಗೆ ಕೋಪ ಬಂದು ನಾನು ತಳ್ಬಿಟ್ಟೆ. ಏನು ಅನ್ಕೋಬೇಡಿ. ಮಾಡದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ? ಸಾರಿ ಯಾರು ಕೇಳ್ತಿರೋದು? ತಪ್ಪು ಮಾಡಿರೋದು ನೀನು, ಸಾರಿ ಕೇಳ್ಬೇಕಾಗಿರೋದು ನೀನು, ನಾನಲ್ಲ. ಬರೀ ಗಮ್ ಹಾಕಿರೋದಕ್ಕೆ ಈ ಸ್ಥಿತಿ ಬಂದಿದೆ. ಇನ್ನು ಪೋಸ್ಟರ್ ಕಿತ್ತಾಗಿದ್ದಿದ್ರೆ ಏನ್ರಿ ಮಾಡ್ತಿದ್ರಿ? ಮಿನಿಸ್ಟರ್ ಮಗಳಿಗೆ ಏನ್ ಮಾಡ್ತಿದ್ನ ನಿನ್ನ? ಮೇಡಮ್, ನೀವಿನ್ ಕಾರ್ ಬಿಟ್ಟು ಯಾಕೆ ಹೇಳಿದ್ರಿ ಮೇಡಮ್? ನೀವಿನ್ ಕಿರಿಕು ಮಾಡೋದು ಜಾಸ್ತಿ ಇದೆ ಅಂತ ಹೇಳ್ದೆ ತಾನೆ? ಸರ್, ನಾನೆಲ್ಲ ಕಿರಿಕ್ ಮಾಡಿದ್ದು ಈ ಅಮ್ಮ. ಇಲ್ಲಿ ನೋಡಿ ಹೆಂಗ್ ಮಾಡಿದಾಳೆ ಅಂತ. ಇವತ್ತಿನ ಕೆಲಸ ಎಲ್ಲ ಹಾಳಾಗೋಯ್ತು. ಇವತ್ತಿನ ಕೂಲಿ ಯಾರು ಕೊಡ್ತಾರೆ ಸರ್? ಕೂಲಿ ಬೇರೆ ಕೊಡ್ತಾರೆ ನಿಂಗೆ. ಮೇಡಮ್ ಸುಮ್ಮನಿರಿ ಮೇಡಮ್, ತಪ್ಪು ತಿಳ್ಕೊಬೇಡಿ. ಸುಮ್ಮನೆ ಯಾಕೆ ಜಗಳ? ನಿಮ್ಗೆ ಲಾಸ್ ಅಲ್ವಾ? ಅದು ಸುಮ್ಮನಿರಿ ಮೇಡಮ್. ಏಯ್, ಗೊತ್ತಲ್ಲ, ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡೋದು. ಮೇಡಮ್ ಬನ್ನಿ ಮೇಡಮ್, ಮೊದಲು ನೀವು ಕಾರಲ್ಲಿ ಕೂತ್ಕೊಳ್ಳಿ, ಇಲ್ಲಿಂದ ಹೊರಡೋಣ. ಬಿಡೋ ನನ್ನ ಕೈನ. ಮೇಡಮ್, ನಾನು ಹಿಡ್ಕೊಂಡಿಲ್ಲ. ಇದೇನಿದು ಗಮ್ಮ ಇಷ್ಟು ಬೇಗ ಅನ್ಕೊಂಡ್ಬಿಡ್ತಾ? ಅಯ್ಯೋ, ಇದು ಯಾವ್ದೋ ಸ್ಟ್ರಾಂಗ್ ಗಮ್ ಅನ್ಸುತ್ತೆ ಮೇಡಮ್. ಒಂದ್ ನಿಮಿಷ ಇರಿ. ಮೇಡಮ್ ಇರಿ ಮೇಡಮ್,
ಒಂದು ನಿಮಿಷ ರೀ ಮೇಡಮ್. ಅಲ್ವೇ ಶ್ರೀವಲ್ಲಿ, ನೀನು 3 ಹೊತ್ತು ಸುಬ್ಬು ಸುಬ್ಬು ಅಂತ ಜಪ ಮಾಡ್ತಿರ್ತೀಯ. ಅವನ ಮನ್ಸಲ್ಲಿ ನೀನ್ ಇದೆಯೋ ಇಲ್ವೋ ಅಂತ ಯಾವಾಗ ತಿಳ್ಕೊಂತೀಯ? ನನ್ನ ಸುಬ್ಬು ಪ್ರೀತಿನ ನಾನು ನಿಮ್ಮ ಹತ್ರ ನೇರವಾಗಿ ಹೇಳ್ದೇ ಇರ್ಬೋದು, ಆದರೆ ನಮ್ಮ ಮನ್ಸುಗಳು ಯಾವಾಗಲೂ ಪ್ರೀತಿ ಬಗ್ಗೆನೇ ಮಾತಾಡ್ತಿರುತ್ತೆ. ಅದು ಬರೀ ನಮ್ಮ ಮನ್ಸುಗಳಿಗೆ ಮಾತ್ರ ಕೇಳಿಸುತ್ತೆ, ನಿಮಗೆಲ್ಲ ಕೇಳಿಸಲ್ಲ. ಆಯ್ತು ಬಿಡಮ್ಮ. ಊರ್ ಮುಂದೆ ಎಲ್ಲ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಳ್ಗೆ ಸುಬ್ಬು ಮುಂದೆ ಹೋಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋ ಧೈರ್ಯನೇ ನನಗಿಲ್ಲ. ಇನ್ನ ಸುಬ್ಬುನ ಅವನು ಹುಡುಗಿರಂದ್ರೆ ಹೆದರಿ ನಡುತ್ತಾನೆ. ಇನ್ನು ಅವನು ಬಂದು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾನ? ಅವನ ಪ್ರಪಂಚದಲ್ಲಿ ಅವನ ಮನೆಯವ್ರನ್ನ ಬಿಟ್ರೆ ಒಂದು ಹುಡುಗಿ ಅಂತ ಅವ್ನು ಮಾತಾಡ್ಸೋದು ನನ್ನ ಜೊತೆ ಮಾತ್ರ, ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಸ್ಸು ಇನ್ನೇನು ತಿಂದಿಲ್ವಾ? ಇಲ್ಲ ದಂಡ್ಪಿಂಡ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀನಾದ್ರು ಸ್ವಲ್ಪ ಹೇಳಿ ನೋಡು. ಅವಳು ನನ್ನ ಮಾತು ಕೇಳಲ್ಲ ತಾತ. ಅವಳು ಯಾರ ಮಾತು ಕೇಳ್ತಾಳೋ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಬಾಸು, ಯಾರು ಬಂದಿದ್ದಾರೆ ನೋಡು. ಬನ್ನಿ ಗುರುಗಳೇ. ತಿಂಗೇನೂ ಆಗಿಲ್ಲ ತಾನೆ? ಎಲ್ಲಿಗೆ ಹೋಗಿದ್ದೆ? ಅಲ್ಲೇ ಕೂತಿರೋ ಅಂತ ಹೇಳ್ದೆ ಅಲ್ವಾ? ಊಟ ಮಾಡಿದ್ಯಾ? ಏನಾದ್ರೂ ತಿಂದೋ ಇಲ್ವೋ? ಯಾಕೆ ಹೀಗೆ ಮಾಡಿದ್ರಿ ಬೀಗ್ರೆ? ಈಗ ಹೇಗಿದ್ದೀರಿ? ನಾನು ಚೆನ್ನಾಗೇ ಇದ್ದೀನಿ. ನೀವು ಶೇಷಗಿರಿ ಅಲ್ವಾ? ಈ ದತ್ತನೇ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಏನು ಆಟ ಆಡಿಸ್ತಾ ಇದ್ದೀರಾ ನನ್ನ? ಸಾರಿ ದತ್ತಡ, ಜೋಕ್ ಮಾಡಿದೆ. ಅಪ್ಪ, ನೀನ್ ಯಾಕೆ ನನ್ನ ಹತ್ರ ಈ ವಿಷಯ ಹೇಳಲಿಲ್ಲ? ಹೋಗ್ಲಾಡಿ, ಅವ್ರು ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡು. ನೀವು ಮಾತಾಡ್ತೀರಿ, ನೀರು ತಗೊಂಬರ್ತೀನಿ. ನಾನು ನಿಮ್ಮ ಮನೆಗೆ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ಸಮರ್ಥ ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟ. ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅರ್ಧ ಗಂಟೆನಾ? ಬೀಗ್ರೆ, ಇನ್ಮೇಲೆ ನೀವು ಈ ಮನೆಯಲ್ಲೇ ಇರಬೇಕು. ಅಯ್ಯೋ, ಅದು ಹೇಗಾಗುತ್ತೆ? ಮಗಳ ಮನೇಲಿ ಇರೋಕ್ಕಾಗುತ್ತಾ? ನಾನು ಇವತ್ತೇ ಹೋಗ್ಬೇಕು. ಅಪ್ಪ, ಈ ಸ್ಥಿತಿನಲ್ಲಿ ನೀನೊಬ್ಬನ್ನೇ ಇರೋಕ್ ಬಿಡಲ್ಲ ಅಪ್ಪ. ಯಾವ ಸ್ಥಿತಿ ಇಲ್ಲಮ್ಮ, ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ಅಪ್ಪ, ಕೂತ್ಕೊಳ್ಳಿ. ಬೀಗ್ರೆ, ಇವತ್ತಂತೂ ನೀವು ನಮ್ಮ ಮನೆ ಬಿಟ್ಟು ಹೋಗೋ ಹಾಗೆ ಇಲ್ಲ. ನೀವು ಕಾಣಿಸ್ಲಿಲ್ಲ ಅಂತಂದ್ಬಿಟ್ಟು ನಿಮ್ಮ ಮಗಳು ಊಟ ತಿಂಡಿ ಬಿಟ್ಟು ಕೂತಿದ್ಲು. ಇವತ್ತೊಂದು ದಿವಸ ಆದರೂ ನೀವು ಅವಳಿಗೋಸ್ಕರ ಈ ಮನೇಲಿ ಇರಲೇಬೇಕು. ನಾನು ಆರಾಮಾಗೇ ಇದ್ದೀನಿ. ನಿಮಗೆಲ್ಲ ಏನಾಗಿದೆ? ಅಲ್ಲ, ನಿಮಗೆ ಇಷ್ಟ ಇದೆ ಅಂದರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.